ನಾವು ಆ ದಿನ ನಮ್ಮ ಪೀಠಕ್ಕೆ ಸಭಾಧ್ಯಕ್ಷರಿಗೆ ಎರಡಕ್ಕೂ ಗೌರವವನ್ನು ಕೊಟ್ಟಂಥವರು. ನಾವು ಯಾವುದೇ ದೈಹಿಕವಾಗಿ ಇನ್ನೊಂದು ಅಥವಾ ಸ್ಪೀಕರ್ ಅವರಿಗೆ ಯಾವುದೇ ತಪ್ಪ ರೀತಿ ನಡ್ಕೊಂಡಿರೋಂಥದ್ದಿಲ್ಲ. ನಾವು ಪೀಠಕ್ಕೆ ಗೌರವ ಇಟ್ಕೊಂಡಿರುವಂಥವ್ರು, ಸಭಾಧ್ಯಕ್ಷರಿಗೆ ಗೌರವ ಇಟ್ಕೊಂಡಿರುವಂಥದ್ದು. ಅವತ್ತು ಸದನದಲ್ಲಿ ತಮಗೆಲ್ಲ ಗೊತ್ತಿದೆ, ಹನಿ ಟ್ರ್ಯಾಪ್ ಮತ್ತು 4% ಮೀಸಲಾತಿ ವಿಚಾರದ ಹಿನ್ನೆಲೆಯಲ್ಲಿ ನಾವು ತೀವ್ರವಾಗಿ ಜನಪ್ರತಿನಿಧಿಗಳಾಗಿ ನಮ್ಮ ಕರ್ತವ್ಯ ಆಗಿತ್ತು. ಸ್ಪೀಕರ್ ಅವರು ಸಭಾಧ್ಯಕ್ಷರು ಹೇಳಿದ್ದಾರೆ, ಇದು ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತಲೂ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಅವ್ರಿಗೂ ಅಧಿಕಾರ ಇದೆ ಅಂತಲೂ ಭಾಳ ಸ್ಪಷ್ಟವಾಗಿ ಹೇಳಿದರು. ಇದರ ಹಿನ್ನೆಲೆಯಲ್ಲಿ ಅವರು ಸಹ ನಮ್ಮ ಜೊತೆ ಸಹಮತ ಇದೆ ಅಂತ ನಾವು ಅಂದ್ಕೊಂಡಿದ್ದು. ಆದರೆ ಈ ಶಿಕ್ಷೆ ನಮಗೇನು 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ದು ನಮಗೆಲ್ಲ ಭಾಳ ಆಶ್ಚರ್ಯಕರವಾಗಿದೆ. ಇದೆಲ್ಲ ಒಂದು ಕಡೆ ಸರಿ ಇಲ್ಲ. ಸರ್ಕಾರ ಸಭಾಧ್ಯಕ್ಷರ ಮೇಲೆ ಒತ್ತಡ ಹೇರಿ ಇದು ಕೆಲಸವನ್ನು ಮಾಡಿದ್ದಾರೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ. ಹಾಗಾಗಿ ಇವಾಗ ಇದೆಲ್ಲ ನಾವು ಈ ಒಟ್ಟಿಗೆ ಸೇರಿದಾಗ ಮೊದಲೇ ಬಾರಿ ಶಾಸಕರಾಗಿರೋರು ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಅವರಿಗೆ ಇದೆಲ್ಲ ಒಂದು ಕಡೆ ಇಷ್ಟು ದಿನ ಈ ರೀತಿ ಸಸ್ಪೆನ್ಷನ್ ಆಗಿರೋವಂಥದ್ದು ಒಂದು ಕಡೆ ನಾವು ಒಪ್ಪಕ್ಕಾಗಲ್ಲ. ಇದು ತುಂಬ ಕಟು ಶಿಕ್ಷೆ ಆಯಿತು. ಹಾಗಾಗಿ ಇದನ್ನು ಪುನರ್ ಪರಿಶೀಲನೆ ಸಭಾಧ್ಯಕ್ಷರು ಮಾಡಬೇಕು. ಪುನರ್ ಪರಿಶೀಲನೆ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇದೆ. 363ರ ಅಡಿಯಲ್ಲಿ ಅವ್ರಿಗೆ ಅಧಿಕಾರ ಇದೆ. ಅದನ್ನು ಆಧಾರಿತವಾಗಿ ಈ ಸಸ್ಪೆನ್ಷನನ್ನು ಹಿಂದೆ ಪಡಿಬೇಕು. ಸಂಪೂರ್ಣವಾಗಿ ಸಸ್ಪೆನ್ಷನನ್ನು ಹಿಂದೆ ಪಡಿಬೇಕು. ಈ ಅಧಿಕಾರ ಅವರಲ್ಲಿದೆ ಅನ್ನೋಂಥದ್ದನ್ನ ಅವರಿಗೆ ತಿಳಿಸ್ಲಿಕ್ಕೆ ಒಂದು ನಮ್ಮ ಕಡೆಯಿಂದ ಎಲ್ಲರೂ ಒಟ್ಟಾಗಿ ನಮ್ಮ ಪ್ರತಿಪಕ್ಷದ ನಾವು ನಾಯಕರು, ನಮ್ಮ ರಾಜ್ಯಾಧ್ಯಕ್ಷರು ಒಟ್ಟಾರೆ ಎಲ್ಲರೂ ಇದನ್ನು ಮನವರಿಕೆಯನ್ನು ಮಾಡುವಂಥದ್ದಾಗುತ್ತೆ. ಸಭಾಧ್ಯಕ್ಷರಿಗೆ ಮನವರಿಕೆಯನ್ನು ಮಾಡಿ ಅವ್ರನ್ನ ಪುನರ್ ಪರಿಶೀಲನೆ ಮಾಡಲಿಕ್ಕೆ ಒತ್ತಾಯವನ್ನು ಮಾಡುವಂಥದ್ದಾಗುತ್ತೆ. 363ರ ಅಡಿಯಲ್ಲಿ ಇದನ್ನು ಪುನರ್ ಪರಿಶೀಲನೆ ಮಾಡಿ ನಮ್ಮ ಸಸ್ಪೆನ್ಷನ್ ಹಿಂದೆಯನ್ನು ಪಡಿಬೇಕು. ನಾವು ಸಹ ಇಲ್ಲೇನು ಚರ್ಚೆ ಆಯಿತು ಅಂದರೆ ನ್ಯಾಯಾಲಯಕ್ಕೆ ಹೋಗ್ಬೋದಿತ್ತು. ಆದರೆ ನಮ್ಮ ಸದನದಲ್ಲಿ ನಡೆದಿರುವಂಥದ್ದು ಸದನದಲ್ಲೇ ಬಗೆಹರಿಬೇಕು. ಇದಕ್ಕೂ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿ ನಾವು ಇದನ್ನು ಮುಂದೆ ತಗೊಂಡೋಗ್ಬೋದಿತ್ತು. ಆದರೆ ಇವತ್ತು ಸದನದಲ್ಲೇ ನಡೆದಂಥದ್ದು ಈ ಸದನದಲ್ಲೇ ಬಗೆಹರಿಬೇಕು. ಹಾಗಾಗಿ ಇದು ಖಂಡಿತ ಈ ಆಜ್ಞೆ ಏನಾಗಿದೆಯೋ ಖಂಡಿತ ನ್ಯಾಯಾಲಯದಲ್ಲಿ ಏನು ನಮ್ಮ ಸದಸ್ಯರ ಏನು ಭಾವನೆ ಇರ್ತಿತ್ತು ಖಂಡಿತ ಇದನ್ನು ಸ್ಕ್ವ್ಯಾಶ್ ಆಗುತ್ತೆ, ಇದನ್ನು ತಳ್ಳಿ ಆಗುವಂಥದ್ದಾಗುತ್ತೆ ನ್ಯಾಯಾಲಯದಕ್ಕೆ ಹೋದ್ರು. ಆದರೆ ಇವತ್ತು ನಾವು ಯಾವುದೂ ಹೋಗ್ತಿಲ್ಲ. ನಮ್ಮ ಸಭಾಧ್ಯಕ್ಷರಲ್ಲಿ ನಾವೇನು ಅಂದರೆ ನಮ್ಮ ಸಭಾಧ್ಯಕ್ಷರು ನಮ್ಮ ಶಾಸಕಾಂಗಕ್ಕೇ ಈ ಅಧಿಕಾರ ಇರಬೇಕಾದ್ರೆ ಸಭಾಧ್ಯಕ್ಷರಲ್ಲೇ ಒತ್ತಾಯವನ್ನು ಮಾಡಬೇಕು. ಅವರೇ ಪುನರ್ ಪರಿಶೀಲನೆ ಮಾಡಬೇಕು. ನಾವೇ ಸದಸ್ಯರೇ ಅಲ್ಲಿಗೆ ಹೋಗುವಂಥದ್ದು ಆಗಬಾರ್ದು ಅಂತ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಅವರು ಇದನ್ನು ಅರ್ಥ ಮಾಡ್ಕೋಬೇಕು.